ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು ಸಪ್ಲೈ ಅಂದ್ರೇನು, ಸಪ್ಲೈ ವರ್ಡ್ ಡೆಫಿನೇಷನ್ ಏನು, ಅದಾದ್ಮೇಲೆ ಗೂಡ್ಸ್ ಅಂದ್ರೇನು, ಸರ್ವಿಸ್ ಅಂದ್ರೇನು, ಕನ್ಸಿಡರೇಷನ್ ಅಂದ್ರೇನು, ಬಿಸ್ನೆಸ್ ಅಂದ್ರೇನು, ಈ ಎಲ್ಲ ವರ್ಡ್ಸ್ ಬಗ್ಗೆನೂ GST ಆ್ಯಕ್ಟಲ್ಲಿ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ದೆ. ಅಂದರೆ ಸ್ಕೋಪ್ ಆಫ್ ಸಪ್ಲೈ ಸೆಕ್ಷನ್ 7 ಡಿಫೈನ್ ಮಾಡುತ್ತೆ, ಅದ್ರ ಬಗ್ಗೆನೂ ತಿಳಿಸ್ಕೊಟ್ಟಿದೆ. ಸಪ್ಲೈ ಇನ್ಕ್ಲೂಡ್ಸ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಫಾರ್ ಎ ಕನ್ಸಿಡರೇಷನ್ ಇನ್ ದ ಕೋರ್ಸ್ ಆ್ಯಂಡ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಇದು ಮೇನ್ ಡೆಫಿನೇಷನ್ ಆಗಿರುತ್ತೆ. ಅದಾದಮೇಲೆ ಸಪ್ಲೈ ಬಿಟ್ವೀನ್ ಪರ್ಸನ್ ಅಂದರೆ ಲೈಕ್ ಅಸೋಸಿಯೇಷನ್ ಆರ್ ಎ ಎಕ್ಸಾಂಪಲ್ ಕ್ಲಬ್ ಟು ಇಟ್ಸ್ ಮೆಂಬರ್, ಇದನ್ನು ಕೂಡ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದಾದಮೇಲೆ ಇಂಪೋರ್ಟೇಷನ್ ಆಫ್ ಸರ್ವಿಸಸ್ ಫಾರ್ ಎ ಕನ್ಸಿಡರೇಷನ್, ಅದು ಪರ್ಸನಲ್ ಪರ್ಪಸ್ಗಾಗಿರ್ಬೋದು, ಇಲ್ಲ ಅಂತಂದರೆ ಬಿಸ್ನೆಸ್ ಪರ್ಪಸ್ಗಾಗಿರ್ಬೋದು, ಅದನ್ನು ಕೂಡ ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಕೋಪ್ ಆಫ್ ಸಪ್ಲೈ ಒಳಗಡೆ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ದೆ. ಅದಾದಮೇಲೆ ಲಾಸ್ಟು ನಿಮ್ಗೆ ಹೇಳಿದೆ, ಶೆಡ್ಯೂಲ್ 1ನಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮೆನ್ಷನ್ ಮಾಡಿದ್ದಾರೆ. ಆ ಆ್ಯಕ್ಟಿವಿಟೀಸು ಅಂದರೆ ಲೈಕ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ದ ಅನದರ್ ಪರ್ಸನ್ ವಿತೌಟ್ ಎ ಕನ್ಸಿಡರೇಷನ್, ಜನರಲಿ ಅದು ಸಪ್ಲೈ ಅಲ್ಲ, ಸ್ಕೋಪ್ ಆಫ್ ಸಪ್ಲೈ ಕೆಳಗಡೆ ಬರೋದಿಲ್ಲ. ಬಟ್ ಆಕ್ಟಿವಿಟಿ ವಿಚ್ ಈಸ್ ಸ್ಪೆಸಿಫೈಡ್ ಇನ್ ಶೆಡ್ಯೂಲ್ 1, ಆ ಆಕ್ಟಿವಿಟೀಸು ವಿತೌಟ್ ಕನ್ಸಿಡರೇಷನ್ ಕೂಡ ಆಗಿದ್ದಾಗ, ಅಂದರೆ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ದ ಅನದರ್ ಪರ್ಸನ್ ವಿತೌಟ್ ಕನ್ಸಿಡರೇಷನ್, ಇಫ್ ಇಟ್ ಈಸ್ ಮೆನ್ಷನ್ಡ್ ಇನ್ ಶೆಡ್ಯೂಲ್ 1, ದೆನ್ ದಟ್ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ಸ್ಕೋಪ್ ಆಫ್ ಸಪ್ಲೈ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶೆಡ್ಯೂಲ್ 1 ಮತ್ತು ಅದರಲ್ಲಿ ಯಾವ ಆಕ್ಟಿವಿಟಿ ಮೆನ್ಷನ್ ಆಗಿದೆ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಶೆಡ್ಯೂಲ್ 1 ಡೀಮ್ಡ್ ಸಪ್ಲೈ ಆಕ್ಟಿವಿಟೀಸ್ ವಿತೌಟ್ ಕನ್ಸಿಡರೇಷನ್ ಅಂತ. ಇದರಲ್ಲಿ 4 ಆಕ್ಟಿವಿಟೀಸ್ ಇದೆ. ಒಂದೊಂದೇ ಆಕ್ಟಿವಿಟಿ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಆಕ್ಟಿವಿಟಿ, ಪರ್ಮನೆಂಟ್ ಟ್ರಾನ್ಸ್ಫರ್ ಆರ್ ಡಿಸ್ಪೋಸಲ್ ಆಫ್ ಬಿಸ್ನೆಸ್ ಅಸೆಟ್ ವೇರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹ್ಯಾಸ್ ಬೀನ್ ಅವೈಲ್ಡ್ ಆನ್ ಸಚ್ ಅಸೆಟ್ ಅಂತಿದೆ. ಸೊ ಫಾರ್ ಎಕ್ಸಾಂಪಲ್, ನಾನು ಒಂದು ಮಿಷನರೀಸ್ನ ಪರ್ಚೇಸ್ ಮಾಡಿರ್ತೀನಿ. ಆ ಮಿಷನರಿ ವ್ಯಾಲ್ಯೂ 1,00,000 ರೂಪೀಸ್ ಆಗಿರುತ್ತೆ. ಅದ್ರ ಮೇಲೆ 18% GST ಪೇ ಮಾಡಬೇಕು ಪರ್ಚೇಸ್ ಮಾಡ್ಬೇಕಾದ್ರೆ. ಸೊ 18,000 ರೂಪೀಸ್ ಅಂದರೆ 1,18,000 ರೂಪೀಸ್ ಪೇ ಮಾಡಿರ್ತೀನಿ ವೆಂಡರ್ಗೆ. ಆ ಒಂದು 18,000 ಏನು ಎಕ್ಸ್ಟ್ರಾ ಪೇ ಮಾಡಿದ್ದೀನೋ GST ಅಂತ, ಆ ಒಂದು 18,000ನ ನಾನು ಫಾರ್ ಎಕ್ಸಾಂಪಲ್ ನಾನು ಡಿಸೆಂಬರ್ ಮಂತಲ್ಲಿ ಮಿಷನರಿ ಪರ್ಚೇಸ್ ಮಾಡಿದ್ದೀನಿ. ಡಿಸೆಂಬರ್ ಮಂತಲ್ಲಿ ನನಗೆ ಸೇಲ್ಸ್ ಕೂಡ ಆಗಿರುತ್ತೆ, GST ಸೇಲ್ಸ್ ಮಾಡಿರ್ತೀನಿ ಕೆಲವೊಂದು ನನ್ನ ಪ್ರಾಡಕ್ಟ್ಸು. ಸೊ ನಾನು ಅಲ್ಲಿ 50,000 GST ಪೇಮೆಂಟ್ ಮಾಡಬೇಕು. ಸೊ 50,000 GST ಪೇಮೆಂಟ್ ಮಾಡಬೇಕು ಅಂತ ಅಂದಾಗ, ಈ 18,000 ಏನು ನಾನು ಮಿಷನರೀಸ್ ಮೇಲೆ ಟ್ಯಾಕ್ಸ್ ಪೇ ಮಾಡಿದ್ನೋ ಅದನ್ನು ಯೂಸ್ ಮಾಡಿಕೊಂಡು ರಿಮೈನಿಂಗ್ 32,000 ಮಾತ್ರನೇ GST ಪೇ ಮಾಡ್ತೀನಿ. ಇದನ್ನು ಏನಂತೀವಿ ಅಂತಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ ಬಿಸ್ನೆಸ್ ಅಸೆಟ್ ಈಸ್ ಅವೈಲ್ಡ್ ಅಂತ ಅಂತೀವಿ, ಅಂದರೆ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಕರಿತೀವಿ. ಸೊ ಇಂಥ ಬಿಸ್ನೆಸ್ ಅಸೆಟ್ನ ನಾನು ಟ್ರಾನ್ಸ್ಫರ್ ಮಾಡಿದಾಗ, ಇಲ್ಲಾಂದರೆ ಡಿಸ್ಪೋಸ್ ಮಾಡಿದಾಗ ಅಂತಂತಂದರೆ ತೆಗೆದಾಕ್ದಾಗ ಬಿಸ್ನೆಸ್ಸಿಂದ ಅದು ಅಬ್ಸಲ್ಯೂಟ್ ಆಗಿರುತ್ತೆ, ಬಟ್ ತೆಗೆದಾಕಿರ್ತೀನಿ ಅಂಥ ಟೈಮಲ್ಲಿ. ಸೊ ನೀನು ಆ ಮಿಷನರಿ ಪರ್ಚೇಸ್ ಮಾಡಬೇಕಾದ್ರೆ GST ಪೇ ಮಾಡಿದ್ಯಾ, ಆ GSTನ ನೀನು ಟ್ಯಾಕ್ಸ್ ಪೇಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ಯಾ. ಆದ್ದರಿಂದ ಆ ಒಂದು ಬಿಸ್ನೆಸ್ ಅಸೆಟ್ನ ನೀನು ಡಿಸ್ಪೋಸ್ ಮಾಡ್ತಿದ್ಯಾ, ಬಟ್ ನಿನಗೆ ಅಲ್ಲೇನು ಕನ್ಸಿಡರೇಷನ್ ಇಲ್ಲ ಅಂತಂದ್ರೂ ಕೂಡ ಇದನ್ನು ನಾನು ಸಪ್ಲೈ ಕೆಳಗಡೆ, ಸ್ಕೋಪ್ ಆಫ್ ಸಪ್ಲೈ ಕೆಳಗಡೆ ಬರುತ್ತಿದ್ದು ಅಂತ ಶೆಡ್ಯೂಲ್ 1 ಫಸ್ಟ್ ಆಕ್ಟಿವಿಟಿ ಹೇಳ್ತಾ ಇದೆ. ಸೊ ಇನ್ ಡೀಟೇಲಾಗಿ ನೋಡೋಣ. ಅಂದರೆ ಇಲ್ಲಿ ಕಂಡೀಷನ್ಸ್ ಇದೆ, ಸಬ್ ಕಂಡೀಷನ್ ಅಂದರೆ ಈ ಒಂದು ಏನು ಹೆಡ್ಡಿಂಗ್ ಇದೆಯೋ ಅದರಲ್ಲಿರುವ ಕಂಡೀಷನ್ಸ್ನ ನಾನು ಇಲ್ಲಿ ಡಿಫೈನ್ ಮಾಡ್ಕೊಂಡಿದ್ದೀನಿ. ಮತ್ತು ದೇರ್ ಮಸ್ಟ್ ಬಿ ಎ ಟ್ರಾನ್ಸ್ಫರ್ ಆರ್ ಡಿಸ್ಪೋಸಲ್ ಆಫ್ ಬಿಸ್ನೆಸ್ ಅಸೆಟ್ ಆಗಿರಬೇಕು, ಪರ್ಮನೆಂಟ್ ಟ್ರಾನ್ಸ್ಫರ್ ಆಗಿರಬೇಕು, ITC ಮಸ್ಟ್ ಬಿ ಅವೈಲ್ಡ್ ಆಗಿರಬೇಕು. ಇಂಥ ಸಿಚುವೇಷನಲ್ಲಿ ಬಿಸ್ನೆಸ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದಾಗ ನಿಮಗೆ ಆ ಒಂದು ಟ್ರಾನ್ಸಾಕ್ಷನ್ ಮೇಲೆ ಕೂಡ GST ಅಪ್ಲಿಕೇಬಲ್ ಆಗುತ್ತೆ. ಎಕ್ಸಾಂಪಲ್ ಇಲ್ಲೊಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ, ಡಿಸೆಂಬರ್ 23 ನನಗೆ ಸೇಲ್ಸು, ಅಂದರೆ ನನ್ನ ಪ್ರಾಡಕ್ಟ್ ಸೇಲ್ ಆಗಿರುತ್ತೆ 10,00,000 ರೂಪೀಸ್, ಅದಕ್ಕೆ 18% GST. ಸೊ ಅಂದರೆ 1,80,000 ರೂಪೀಸ್ ನಾನು GST ಪೇ ಮಾಡಬೇಕು. ಬಟ್ ಕೆಲವೊಂದು ಪ್ರಾಡಕ್ಟ್ಸ್ನ ರಾ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಿರ್ತೀನಿ 6,50,000ವರೆಗೂ. ಸೊ 18% GST ಅದ್ರ ಮೇಲೂ ಅಂದರೆ 1,70,000. ಸೊ ನೆಟ್ ಲಯಬಿಲಿಟಿ ನಂದು ಏನಪ್ಪ ಅಂತಂದರೆ 63,000 ನಾನು ಡಿಸೆಂಬರ್ ಮಂತಿಗೆ ಪೇ ಮಾಡಬೇಕು. ಯೂಶಲಿ ಏನು ಮಾಡ್ತೀನಿ, ಅದೇ ಮಂತ್ಲಿ ನಾನೊಂದು ಮಿಷನರಿ ಪರ್ಚೇಸ್ ಮಾಡಿದ್ದೀನಿ, ಅದ್ರ ವ್ಯಾಲ್ಯೂ 2,00,000 ರೂಪೀಸ್, ಅದಕ್ಕೆ GST 12%, ಸೊ 24,000. ಸೊ ಟೋಟಲ್ ವ್ಯಾಲ್ಯೂ ಆಫ್ ಮಿಷನರಿ 2,24,000 ಆಗಿರುತ್ತೆ. ನನಗಿಲ್ಲಿ 2 ಮೆಥಡ್ ಇರುತ್ತೆ ಆ್ಯಕ್ಚುಲಿ. ಸೊ ಬಿಸ್ನೆಸ್ ಅಸೆಟ್ನ ಪರ್ಚೇಸ್ ಮಾಡಿದಾಗ, ಒಂದು ನಾನು ಆ ಒಂದು ಟ್ಯಾಕ್ಸ್ ಅಮೌಂಟ್ ಏನಿರುತ್ತೋ ಅದನ್ನ ನಾನು GST ಪೇಮೆಂಟ್ಗೋಸ್ಕರ, ಅಂದರೆ ಈ 24,000ನ, ಸೊ ಆ್ಯಕ್ಚುಲಿ ನನಗೆ 63,000 ಲಯಬಿಲಿಟಿ ಇದೆ. ಸೊ 63,000, ಈ 24,000 ಏನು ಮಿಷನರೀಸ್ ಮೇಲೆ ನಾನು GST ಪೇ ಮಾಡಿದ್ದೀನೋ ಅದನ್ನು ನಾನು ಯೂಸ್ ಮಾಡ್ಕೋಬೋದು.
ರಿಮೈನಿಂಗ್ ನನಗೆ 39,000 ಮಾತ್ರನೇ ಪೇ ಮಾಡ್ತೀನಿ ಡಿಸೆಂಬರ್ ಮಂತ್. ಇದು ಫಸ್ಟ್ ಆಪ್ಷನ್, ಯುಟಿಲೈಸ್ಡ್ ಫಾರ್ ದ ಅಂದರೆ ಐ ಟಿ ಸಿ ಆನ್ ದ ಬಿಸ್ನೆಸ್ ಅಸೆಟ್ ಯುಟಿಲೈಸ್ಡ್ ಫಾರ್ ದ ಪೇಮೆಂಟ್ ಆಫ್ GST. ಈ ರೀತಿ ಮಾಡಿದಾಗ ನಿಮ್ಗೊಂದು ಡೌಟ್ ಬರ್ಬೋದು, ಹಂಗಂದ್ರೆ ಮಿಷನರಿ ವ್ಯಾಲ್ಯೂನ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ರೀತಿ ತೋರಿಸ್ತೀವಿ ಅಂತಂದರೆ, ನಾನು ಬರೀ 2 ಲ್ಯಾಕ್ನ ಮಾತ್ರನೇ ಬ್ಯಾಲೆನ್ಸ್ ಶೀಟಲ್ಲಿ 2 ಲ್ಯಾಕ್, ಅದ್ರ ಮೇಲೆ ಡಿಪ್ರಿಷಿಯೇಷನ್ 15% ಚಾರ್ಜ್ ಮಾಡಿ ಆ ಒಂದು ಇಯರ್ಗೆ, ಅಂದರೆ ನಾನು ಹೋಲ್ ಇಯರ್ ತೊಗೊಂಡಿದ್ದೀನಿ ಒಂದು ಎಕ್ಸಾಂಪಲ್ಗೋಸ್ಕರ. ಸೊ ಇನ್ನು ರಿಮೈನಿಂಗು 1,70,000 ಮಾತ್ರನೇ ಬ್ಯಾಲೆನ್ಸ್ ಶೀಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಈ 24,000ನ ನಾನು ಇಲ್ಲಿ GST ಪೇಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಂಡಿರ್ತೀನಿ. ಬಟ್ ಐ ಟಿ ಸಿ ಆನ್ ಬಿಸ್ನೆಸ್ ಅಸೆಟ್ ನಾಟ್ ಯುಟಿಲೈಸ್ಡ್ ಫಾರ್ ದ ಪೇಮೆಂಟ್ ಆಫ್ GST ಅಂತಂದರೆ, ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಮಂತ್ ನನ್ನ ಲಯಬಿಲಿಟಿ ಏನು 63,000 ಅಲ್ವಾ, 63,000 ಐ ಟಿ ಸಿ ಆನ್ ಬಿಸ್ನೆಸ್ ಅಸೆಟ್ ನಾನು ಏನು ಕನ್ಸಿಡರ್ ಮಾಡೋದಿಲ್ಲ. 63,000 ನಾನು ಆ ಮಂತ್ ಪೇ ಮಾಡಿಬಿಡ್ತೀನಿ. ಬಟ್ ಈ ಒಂದು ಸಿಚುವೇಷನಲ್ಲಿ ಮಿಷನರಿ ವ್ಯಾಲ್ಯೂನ ನಾನು 2,24,000 ಅಂತ ತೊಗೊತೀನಿ. 2,24,000 ತೊಗೊಂಡು ಡಿಪ್ರಿಷಿಯೇಷನ್ 15% ಕ್ಯಾಲ್ಕುಲೇಟ್ ಮಾಡಿ 1,90,400 ಅಂತ ಪೇ ಮಾಡ್ತೀನಿ. ಸೊ ಫಸ್ಟ್ ಸಿಚುವೇಷನಲ್ಲಿ 1,70,000 ಆಗಿರುತ್ತೆ, ಇಲ್ಲಿ 1,94,400 ಆಗಿರುತ್ತೆ. ಸೊ ಇವಾಗ ಶೆಡ್ಯೂಲ್ 1ನಲ್ಲಿರೋ ಫಸ್ಟ್ ಆ್ಯಕ್ಟಿವಿಟಿ ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತಂದರೆ, ಈ ಒಂದು ಸಿಚುವೇಷನ್ಗೆ. ಸೊ ಬಿಸ್ನೆಸ್ ಅಸೆಟ್ನ ಪರ್ಚೇಸ್ ಮಾಡಿದಾಗ ಅದರಲ್ಲಿರೋ ಐ ಟಿ ಸಿನ ನಾನು ಪೇಮೆಂಟ್ ಆಫ್ GST ಪೇಮೆಂಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿರ್ತೀನಲ್ಲ, ಅಂಥ ಸಿಚುವೇಷನಲ್ಲಿ ಮಾತ್ರನೇ ಶೆಡ್ಯೂಲ್ 1 ಅಲ್ಲಿರುವ ಫಸ್ಟ್ ಆ್ಯಕ್ಟಿವಿಟಿ ಅಪ್ಲೈ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ 1,70,000 ಇದೆ ಈ ಮಿಷನರಿ, ಒಂದು 3 to 4 years ಆದಮೇಲೆ ಇದ್ರ ವ್ಯಾಲ್ಯೂ ಆಫ್ಟರ್ ಡಿಪ್ರಿಷಿಯೇಷನ್ 1 ಲ್ಯಾಕ್ ಆಗಿರುತ್ತೆ ಅಂತ. ಈ ಒಂದು ವ್ಯಾಲ್ಯೂ ಅಸೆಟ್ನ ನಾನು ಆಮೇಲೆ ಡಿಸ್ಪೋಸ್ ಮಾಡ್ತೀನಿ, ಇಲ್ಲಾಂತಂದರೆ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ವಿತೌಟ್ ಕನ್ಸಿಡರೇಷನ್ ಅಂತಂದಾಗ ಆಬ್ವಿಯಸ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಮೇಲೆ ಆಸ್ ಪರ್ ಶೆಡ್ಯೂಲ್ 1 GST ಅಪ್ಲಿಕಬಲ್ ಆಗುತ್ತೆ. ಸೊ ಸೆಕೆಂಡ್ ಐಟಮ್ ಇನ್ ಶೆಡ್ಯೂಲ್ 1 ಏನಪ್ಪ ಅಂತಂದರೆ, ಸಪ್ಲೈ ಬಿಟ್ವೀನ್ ದ ರಿಲೇಟೆಡ್ ಪರ್ಸನ್ ಆರ್ ಡಿಸ್ಟಿಂಕ್ಟ್ ಪರ್ಸನ್ ವೆನ್ ಮೇಡ್ ಇನ್ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ದ ಬಿಸ್ನೆಸ್. ಸೊ ಈಗ ನಾವು ರಿಲೇಟೆಡ್ ಪರ್ಸನ್ ಅಂದರೆ ಏನು ಮತ್ತು ಡಿಸ್ಟಿಂಕ್ಟ್ ಪರ್ಸನ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಅದಾದಮೇಲೆ ಈ ಒಂದು ಆ್ಯಕ್ಟಿವಿಟಿ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ರಿಲೇಟೆಡ್ ಪರ್ಸನ್ ಅಂತಂದರೆ, ಪರ್ಸನ್ ಹೂ ಈಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಅನದರ್ ಪರ್ಸನ್ ಈಸ್ ಕಾಲ್ಡ್ ರಿಲೇಟೆಡ್ ಪರ್ಸನ್. ಫಾರ್ ಎಕ್ಸಾಂಪಲ್, ಸೊ ಇಲ್ಲೊಂದು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಇದು ನಮ್ಮ ಕಂಪನಿ ಆಗಿರುತ್ತೆ. ಸೊ ಈ ಕಂಪ್ನಿಗೆ ಎಂಪ್ಲಾಯಿ, ಆಫೀಸರ್ ಆರ್ ಎ ಡೈರೆಕ್ಟರ್, ಇನ್ ಕೇಸ್ ಇದು ಕಂಪ್ನಿ ಅಲ್ಲದೆ ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ದಾಗ, ಇದು ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅಂದ್ಕೊಳ್ಳಿ, ಅವಾಗ ಪಾರ್ಟ್ನರ್ಸ್ ಇವರೆಲ್ಲನೂ ರಿಲೇಟೆಡ್ ಪಾರ್ಟೀಸ್ ಆಗ್ತಾರೆ. ಸೊ ಎನಿ ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ಕಂಪ್ನಿ ಟು ದ ಎಂಪ್ಲಾಯಿ ಅದು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಗುತ್ತೆ. ಸಪ್ಲೈ ಆಫ್ ಗೂಡ್ಸ್ ಫ್ರಮ್ ದ ಕಂಪ್ನಿ ಟು ದ ಆಫೀಸರ್ ಆರ್ ಎ ಡೈರೆಕ್ಟರ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಇದು ಫರ್ಮ್ ಆಗಿದ್ದಾಗ, ಸಪ್ಲೈ ಆಫ್ ಗೂಡ್ಸ್ ಬಿಟ್ವೀನ್ ದ ಫರ್ಮ್ ಆ್ಯಂಡ್ ದ ಪಾರ್ಟ್ನರ್ ಇದು ಕೂಡ ರಿಲೇಟೆಡ್ ಪಾರ್ಟಿ ಆಗಿರುತ್ತೆ. ಸೊ ಇವಾಗ ಇದು ಒಂದು FMCG ಕಂಪ್ನಿ ಅಂತ ಅನ್ಕೊಂಡು, ಸೊ ಇದಕ್ಕೆ ಡಿಸ್ಟ್ರಿಬ್ಯೂಟರ್ ಆರ್ ಏಜೆಂಟ್ ಏನಿರ್ತಾರೋ ಅವರು ಕೂಡ ರಿಲೇಟೆಡ್ ಪಾರ್ಟಿ ಆಗಿರ್ತಾರೆ. ಸೊ ಇದನ್ನ ಕಂಪ್ನಿ ಎ ಅಂತ ತಗೊಳ್ಳೋಣ, ಇದನ್ನ ಕಂಪ್ನಿ ಬಿ, ಇದು ಮತ್ತೆ ಕಂಪ್ನಿ ಸಿ. ಇದು ಕಂಪ್ನಿ ಸಿ ಈಸ್ ಅ ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಕಂಪ್ನಿ ಎ 25% ಗ್ರೇಟರ್ ದೆನ್ 25% ಶೇರ್ ಹೋಲ್ಡಿಂಗ್ ಏನಾದರೂ ಕಂಪ್ನಿ ಬಿ ಅಲ್ಲಿ ಮಾಡಿದಾಗ, ಆವಾಗ ಕಂಪ್ನಿ ಎ ಮತ್ತು ಕಂಪ್ನಿ ಬಿ ಎರಡನ್ನೂ ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಇಲ್ಲ ಅಂತಂದರೆ ಕಂಪನಿ ಬಿ ಬಂದು ಕಂಪನಿ ಎ ಗ್ರೇಟರ್ ದೆನ್ 25% ಶೇರ್ ಹೋಲ್ಡಿಂಗ್ ಮಾಡಿದಾಗ ನಾವು ಆವಾಗ ಕಂಪ್ನಿ ಬಿ ಆ್ಯಂಡ್ ಕಂಪ್ನಿ ಬಿಗೆ ಬಂದು ಕಂಪ್ನಿ ಎ ಮೇಲೆ ಕಂಟ್ರೋಲ್ ಇದೆ, ಆದ್ದರಿಂದ ಇವರಿಬ್ಬರನ್ನು ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ಶೇರ್ ಹೋಲ್ಡಿಂಗ್ that is not the only way. The company A or company B both can control indirectly ಅಂತ ಅಂದಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಕಂಪನಿ ಬಿ ಅಲ್ಲಿ 5 ಡೈರೆಕ್ಟರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಆ 5 ಡೈರೆಕ್ಟರ್ಸ್ ಅಲ್ಲಿ ಮೆಜಾರಿಟಿ ಆಫ್ ದ ಡೈರೆಕ್ಟರ್ ಅಂದರೆ 3 ಡೈರೆಕ್ಟರ್ಸ್ನ ಕಂಪ್ನಿ ಎ ಅಪಾಯಿಂಟ್ ಮಾಡುತ್ತೆ. ಸೊ ಈ 3 ಡೈರೆಕ್ಟರ್ಸು ಕಂಪ್ನಿ ಎ ಹೇಳ್ದಾಗ ಅವರು ಡಿಸೈಡ್ ಮಾಡೋ ರೀತಿಯಲ್ಲಿ ಅವ್ರು ಏನು ಪಾಲಿಸಿ ತೊಗೊಬಿಡ್ತಾರೋ ಆ ಒಂದು ಪಾಲಿಸಿನ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಆದ್ದರಿಂದ ಕಂಪ್ನಿ ಎ ಹ್ಯಾವ್ ಎ ಕಂಟ್ರೋಲ್ ಆನ್ ಕಂಪ್ನಿ ಬಿ, ಆವಾಗ ಇವರಿಬ್ಬರನ್ನು ನಾವು ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಸೊ ಇದಲ್ಲದೆ ಇನ್ನೊಂದು ಥರ್ಡ್ ಸಿಚುವೇಶನ್ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಕಂಪ್ನಿ ಎ ಮತ್ತು ಕಂಪ್ನಿ ಬಿಗೆ ಯಾವುದೇ ರೀತಿಯಾದ ಒಂದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಂಟ್ರೋಲ್ ಇರೋದಿಲ್ಲ. ಬಟ್ ಕಂಪನಿ ಸಿ ಏನು ಮಾಡುತ್ತೆ, ಗ್ರೇಟರ್ ದ್ಯಾನ್ 25% ಆಫ್ ಶೇರ್ ಹೋಲ್ಡಿಂಗು ಕಂಪ್ನಿ ಎ ಅಲ್ಲಿ ಅಕ್ವೈರ್ ಮಾಡಿರುತ್ತೆ. ಅದೇ ರೀತಿ ಕಂಪನಿ ಬಿ ಅಲ್ಲೂ ಕೂಡ ಗ್ರೇಟರ್ ದ್ಯಾನ್ 25% ಆಫ್ ಶೇರ್ ಹೋಲ್ಡಿಂಗ್ನ ಅಕ್ವೈರ್ ಮಾಡಿರುತ್ತೆ. ಸೊ ಅಂದರೆ ಥರ್ಡ್ ಪಾರ್ಟಿ ಹ್ಯಾವಿಂಗ್ ಎ ಕಂಟ್ರೋಲ್ ಆನ್ ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ. ಬಟ್
ಕಂಪ್ನಿ ಎ ಮತ್ತು ಕಂಪ್ನಿ ಬಿ ಇವರಿಬ್ಬರ ನಡುವೆ ಏನು ಕಂಟ್ರೋಲ್ ಇಲ್ಲದೆ ಇವರಿಬ್ಬರ ನಡುವೆ ಏನಾದರೂ ಒಂದು ಟ್ರಾನ್ಸಾಕ್ಷನ್ ಆದಾಗ ಇವರಿಬ್ಬರನ್ನು ರಿಲೇಟೆಡ್ ಟ್ರಾನ್ಸಾಕ್ಷನ್ ಆದಾಗ ಅಂತ ಮತ್ತೇನಿಲ್ಲ, ಇವರಿಬ್ಬರನ್ನು ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಏನಕ್ಕೆ ಅಂತಂದರೆ ಬೋತ್ ಆಫ್ ಕಂಪ್ನೀಸ್ ಕಂಟ್ರೋಲ್ ಬೈ ದ ಥರ್ಡ್ ಪರ್ಸನ್ ಬೈ ಹೋಲ್ಡಿಂಗ್ ಗ್ರೇಟರ್ ದನ್ 25% ಆಫ್ ದ ಶೇರ್ ಹೋಲ್ಡರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ ದ ಸೆನ್ಸ್ ಬೈ ಅಪಾಯಿಂಟಿಂಗ್ ದ ಮೆಜಾರಿಟಿ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ ಇನ್ ಕಂಪ್ನಿ ಎ ಆ್ಯಂಡ್ ಕಂಪ್ನಿ ಬಿ ಬೈ ಕಂಪ್ನಿ ಸಿ. ಆ ಒಂದು ಸಿಚುವೇಶನಲ್ಲೂ ಕೂಡ ಇವರಿಬ್ಬರನ್ನು ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಸೊ ಇದನ್ನೇ ಇಲ್ಲಿ ಡೆಫಿನೇಷನಲ್ಲಿ ಡಿಫೈನ್ ಮಾಡಿದ್ದಾರೆ. ಅಂದರೆ ಪರ್ಸನ್ such a person or officer or director of another business, ಇಲ್ಲಂತಂದ್ರೆ such a person is a partner in the business, employer or employee, sole agent or sole distributor. ಸೊ ಇಲ್ಲಿ ಮತ್ತೆ ಥರ್ಡ್ ಪರ್ಸನ್ ನಾನು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಥರ್ಡ್ ಪರ್ಸನ್ ಕಂಟ್ರೋಲ್ ಬೋತ್ ಆಫ್ ದೆಮ್, ಥರ್ಡ್ ಪರ್ಸನ್ ಓನ್ಸ್ ಆರ್ ಹೋಲ್ಡ್ ಗ್ರೇಟರ್ ದನ್ 25% ಆಫ್ ವೋಟಿಂಗ್ ಸ್ಟಾಕ್ ಆಫ್ ಬೋತ್ ಆಫ್ ದೆಮ್ ಅಂತ. ಇಲ್ಲಂತಂದ್ರೆ ಒನ್ ಪರ್ಸನ್ ಕಂಟ್ರೋಲ್ಸ್ ಅನದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಸಚ್ ಅ ಪರ್ಸನ್ ಟುಗೆದರ್ ಕಂಟ್ರೋಲ್ ದ ಥರ್ಡ್ ಪರ್ಸನ್. ಇನ್ನೊಂದು ಸಿಚುವೇಶನ್ ಏನು ಅಂತಂದರೆ ಥರ್ಡ್ ಪಾರ್ಟಿ ಏನಿರುತ್ತೋ ಕಂಪ್ನಿ ಸಿ, ಈ ಕಂಪ್ನಿ ಸಿನ ಕಂಪ್ನಿ ಎ ಕಂಟ್ರೋಲ್ ಮಾಡುತ್ತೆ ಮತ್ತು ಕಂಪ್ನಿ ಬಿ ಕಂಟ್ರೋಲ್ ಮಾಡುತ್ತೆ. ಕಂಪ್ನಿ ಎ ಬಂದು ಕಂಪ್ನಿ ಸಿ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಹ್ಯಾವಿಂಗ್ ಗ್ರೇಟರ್ ದನ್ 25% ಆಫ್ ವೋಟಿಂಗ್ ಶೇರ್. ಆರ್ ಕಂಪ್ನಿ ಬಿ ಬಂದು ಕಂಪ್ನಿ ಸಿ ನ ಕಂಟ್ರೋಲ್ ಮಾಡುತ್ತೆ ಬೈ ಅಪಾಯಿಂಟಿಂಗ್ ಮೋರ್ ದೆನ್ ದ ಕಂಪ್ನಿ ಸಿ ಅಲ್ಲಿರುವ ಡೈರೆಕ್ಟರ್ 10 ಡೈರೆಕ್ಟರ್ ಆಗಿದ್ರೆ ಮೋರ್ ದೆನ್ ಮೆಜಾರಿಟಿ ಆಫ್ ದ ಡೈರೆಕ್ಟರ್ ಇಸ್ ಅಪಾಯಿಂಟೆಡ್ ಬೈ ದ ಕಂಪ್ನಿ ಬಿ. ಈ ರೀತಿ ಕಂಪ್ನಿ ಎ ಮತ್ತು ಕಂಪ್ನಿ ಬಿ ಇವರಿಬ್ಬರು ಒಂದು ಥರ್ಡ್ ಪಾರ್ಟಿನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಬಟ್ ಇವರಿಬ್ಬರ ನಡುವೆ ಯಾವುದೇ ರೀತಿಯಾದ ಒಂದು ಡೈರೆಕ್ಟರ್ ಇಂಡೈರೆಕ್ಟ್ ಕಂಟ್ರೋಲ್ ಇರೋದಿಲ್ಲ. ಇಂಥ ಸಿಚುವೇಶನ್ ಅಲ್ಲೂ ಕೂಡ ಕಂಪ್ನಿ ಎ ಮತ್ತು ಕಂಪ್ನಿ ಬಿ ನಾವು ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಅದು ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಡೈರೆಕ್ಟರ್ ಇಲ್ಲ ಆಫೀಸರ್ ಇರ್ತಾರೆ. ಸೊ ಇವರ ಸ್ಪೌಸ್ ಮತ್ತು ಚಿಲ್ಡ್ರನ್ ಮತ್ತು ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್, ಬ್ರದರ್ ಅಂಡ್ ಸಿಸ್ಟರ್ ಓನ್ಲಿ ಡಿಪೆಂಡೆಂಟ್ ಆನ್ ದ ಡೈರೆಕ್ಟರ್. ಸೊ ಈ ಒಂದು ಕ್ಯಾಟಗರಿ ಆಫ್ ದ ಪರ್ಸನ್ ಜೊತೆ ಕಂಪ್ನಿ ಎ ಫಾರ್ ಎಕ್ಸಾಂಪಲ್ ಕಂಪ್ನಿ ಮತ್ತು ಇವ್ರ ಜೊತೆ ಟ್ರಾನ್ಸಾಕ್ಷನ್ ಆದಾಗೂ ಕೂಡ ಇವ್ರನ್ನ ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಇದು ಬಿಟ್ಟು ಬೇರೆ ಏನಿದೆ ಅಂತಂದರೆ, ಸೊ ಇಲ್ಲಿ ಇನ್ನೊಂದು ಈ ಡೆಫಿನೇಷನ್ ಇದೆಯಲ್ಲ, ಸಚ್ ಅ ಪರ್ಸನ್ ಡೀಮ್ಡ್ ಆಸ್ ಎ ರಿಲೇಟೆಡ್ ಪರ್ಸನ್ ಇಫ್ ಸಚ್ ಅ ಪರ್ಸನ್ ಆರ್ ಆಫೀಸರ್ ಆರ್ ಡೈರೆಕ್ಟರ್ ಆಫ್ ಅನದರ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಸೊ ಇದು ಕಂಪ್ನಿ ಎಲ್ಲಿ ಒಬ್ಬರು ಡೈರೆಕ್ಟರ್ ಇರ್ತಾರೆ, ಅದೇ ಡೈರೆಕ್ಟರ್ ಕಂಪ್ನಿ ಬಿ ಎಲ್ಲೂ ಆಗಿರ್ತಾರೆ. ಅಂಥ ಸಿಚುವೇಶನಲ್ಲಿ ಕೂಡ ಕಂಪ್ನಿ ಎ ಮತ್ತು ಕಂಪ್ನಿ ಬಿನ ನಾವು ರಿಲೇಟೆಡ್ ಪಾರ್ಟಿ ಅಂತ ಕರಿತೀವಿ. ಸೊ ನಿಮಗೆ ರಿಲೇಟೆಡ್ ಪಾರ್ಟಿ ಡೆಫಿನೇಷನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಡಿಸ್ಟಿಂಕ್ಟ್ ಪರ್ಸನ್ ಅಂದರೆ ಏನು ಅಂತ ನೋಡೋಣ. ಯೂಶಲಿ ಸಪ್ಲೈಯರ್, ಸೊ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಒಂದು ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬ್ಯಾಂಗ್ಳೂರಲ್ಲೂ ಇರುತ್ತೆ ಮತ್ತು ಡೆಲ್ಲಿಲೂ ಇರುತ್ತೆ, ಮುಂಬೈಲೂ ಇರುತ್ತೆ. ಸೊ ಇಂಥ ಕೇಸಲ್ಲಿ ಸಪ್ಲೈಯರ್ ಬಂದು ಎವ್ರಿ ಸ್ಟೇಟಲ್ಲೂ ಸಪ್ರೇಟ್ GST ರಿಜಿಸ್ಟ್ರೇಷನ್ ತೊಗೋಬೇಕಾಗುತ್ತೆ. ಬಟ್ ತೊಗೋಬೇಕಾದ್ರೆ ಆ ಒಂದು ಸ್ಟೇಟಲ್ಲಿ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಗೂಡ್ಸ್ಗೆ ಲಿಮಿಟ್ ಏನು ಅಂತಂದರೆ ಅಪ್ ಟು 40 lakhsವರೆಗೂ GST ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ. ಸೊ ಇಫ್ ಲಿಮಿಟ್ ಇಸ್ ಎಕ್ಸಿಡಿಂಗ್ ಗ್ರೇಟರ್ ದ್ಯಾನ್ ಮೀನ್ಸ್ ಎಕ್ಸಿಡಿಂಗ್ ದ ಥ್ರೆಶೋಲ್ಡ್ ಲಿಮಿಟ್, ದೆನ್ ಯು ಹ್ಯಾವ್ ಟು ಒಬ್ಟೈನ್ ಸಪ್ರೇಟ್ ರಿಜಿಸ್ಟ್ರೇಷನ್ ಈವನ್ ಇನ್ ದಟ್ ಸ್ಟೇಟ್. ಅಂದರೆ ಫಾರ್ ಎಕ್ಸಾಂಪಲ್ ಮುಂಬೈಲಿರೋ ಬ್ರಾಂಚು ಟರ್ನ್ ಓವರ್ ನನಗೆ 45 lakhs ಆಗಿರುತ್ತೆ, ಆವಾಗ ನಾನು ಅಲ್ಲಿ GST ರಿಜಿಸ್ಟ್ರೇಷನ್ ತೊಗೋಬೇಕಾಗುತ್ತೆ. ಪ್ರೊವೈಡೆಡ್ ಅಗೈನ್ ಅವರು ಏನು ಒಂದು ಸಪ್ಲೈ ಮಾಡ್ತಿದ್ರು ಅದು ಗೂಡ್ಸ್ ಆಗಿರ್ಬೋದು ಇಲ್ಲ ಸರ್ವಿಸ್ ಆಗಿರ್ಬೋದು, ಅದು GST ಕೆಳಗಡೆ ಟ್ಯಾಕ್ಸಬಲ್ ಆಗಿರಬೇಕು. ಯಾಕಂದರೆ ಕೆಲವೊಂದು ಗೂಡ್ಸ್ ಮತ್ತು ಕೆಲವೊಂದು ಸರ್ವಿಸಸ್ನ GSTಲಿ ಎಕ್ಸಂಪ್ಷನ್ ಲಿಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಂದರೆ ಅದ್ರ ಮೇಲೆ GST ಅಪ್ಲಿಕಬಲ್ ಆಗೋದಿಲ್ಲ ಅಂತ. ಸೊ ಫಸ್ಟು ಆ ಗೂಡ್ಸ್ ಮತ್ತು ಎಲ್ಲ ಸರ್ವಿಸ್ ಮೇಲೆ GST ಅಪ್ಲಿಕಬಲ್, GSTಲಿ ಟ್ಯಾಕ್ಸಬಲ್ ಆಗಿರಬೇಕು. ಅದಾದಮೇಲೆ ಅದು ಟರ್ನ್ ಓವರ್ನ ಇದು ಎಕ್ಸಿಡ್ ಆಗಿರಬೇಕು. ಆವಾಗ ಅದಕ್ಕೆ ನಾವು ಸಪ್ರೇಟ್ GST ರಿಜಿಸ್ಟ್ರೇಷನ್ ತೊಗೋತೀವಿ. ಕೆಲವೊಂದು ಟೈಮಲ್ಲಿ ಅದು ಅಂದರೆ ಸ್ಟೇಟ್ ವೈಸ್ ರಿಜಿಸ್ಟ್ರೇಷನ್ ತೊಗೊಳ್ಳೇಬೇಕು, ಅದು ಕಂಪಲ್ಸರಿ. ಬಟ್ ಕೆಲವೊಂದು ಟೈಮಲ್ಲಿ ವಿತಿನ್ ದ ಸ್ಟೇಟ್ ಕೂಡ ನಾವು ಮಲ್ಟಿಪಲ್ GST ರಿಜಿಸ್ಟ್ರೇಷನ್ ಅಂಡರ್ ದ ಸೇಮ್ ಪ್ಯಾನ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ನನಗೆ ಬ್ಯಾಂಗ್ಳೂರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ, ಮೈಸೂರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ. ಈ ಎರಡನ್ನೂ ನಾನು ಒಂದೇ GSTಲಿ ಕೂಡ ರನ್ ಮಾಡ್ಬೋದು. ಇಲ್ಲಾಂತಂದರೆ ಸಪ್ರೇಟ್ GST ರಿಜಿಸ್ಟ್ರೇಷನ್ ತೊಗೋತೀವಿ. ಆವಾಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಯೂನಿಟ್ ಸಪ್ರೇಟ್ ರಿಜಿಸ್ಟ್ರೇಷನ್ ತೊಗೊಂಡಿರ್ತೀನಿ, ಮತ್ತು ವಿತಿನ್ ದ ಸ್ಟೇಟು ದಯವಿಟ್ಟು ಗಮನಿಸಿ, ವಿತಿನ್ ದ ಸ್ಟೇಟ್ ಬ್ಯಾಂಗ್ಳೂರು ಯೂನಿಟ್ಗೂ ನಾನು ಸಪ್ರೇಟ್ ರಿಜಿಸ್ಟ್ರೇಷನ್ ತೊಗೊಂಡಿರ್ತೀನಿ, ಮೈಸೂರು ಯೂನಿಟ್ಗೂ ಸಪ್ರೇಟ್ ರಿಜಿಸ್ಟ್ರೇಷನ್ ತೊಗೊಂಡಿರ್ತೀನಿ. ಅವಾಗ ಮಾತ್ರ ಇದೆರಡನ್ನೂ ನಾವು ಡಿಸ್ಟಿಂಕ್ಟ್ ಪರ್ಸನ್ ಅಂತ ಕರಿತೀವಿ. ಯಾಕಂದರೆ ಈ ಎರಡಕ್ಕೂ ಸೇಮ್ ಪ್ಯಾನ್ ಇರುತ್ತೆ. ಬಟ್ ಬ್ಯಾಂಗ್ಳೂರು ಯೂನಿಟ್ನ ನಾನು ಸಪ್ರೇಟ್ ರಿಜಿಸ್ಟ್ರೇಷನ್ ತೊಗೊಂಡಿರ್ತೀನಿ, ಮೈಸೂರಿಗೆ ಏನು ತೊಗೊಂಡಿರಲ್ಲ, ಅವಾಗ ಎರಡೂ ಡಿಸ್ಟಿಂಕ್ಟ್ ಪರ್ಸನ್ ಅಂತ ಕರೆಯೋದಿಲ್ಲ. ವಿತಿನ್ ದ ಸ್ಟೇಟ್ ಆದರೆ ಮಾತ್ರ ಈ ಕಂಡೀಷನ್. ಬಟ್ ಇಂಟರ್ ಸ್ಟೇಟ್ ಆದಾಗ ಎವ್ರಿ ಸ್ಟೇಟ್ಗೂ ಆಬ್ವಿಯಸ್ಲಿ ಅದು ರಿಜಿಸ್ಟ್ರೇಷನ್ ಆಗಿಲ್ವೋ, ಬಟ್ ಅಂದರೆ ಬ್ಯಾಂಗ್ಳೂರಲ್ಲಿರೋ ಯೂನಿಟು ಮುಂಬೈಯಲ್ಲಿರೋ ಯೂನಿಟು ಈ ಎರಡನ್ನೂ ನಾವು ಡಿಸ್ಟಿಂಕ್ಟ್ ಪರ್ಸನ್ ಅಂತಲೇ ತೊಗೊತೀವಿ. ಮುಂಬೈಯಲ್ಲಿರುವ ಯೂನಿಟ್ ರಿಜಿಸ್ಟರ್ ಆಗಿರ್ಬೋದು, ಇಲ್ಲ ಆಗಿಲ್ಲದೆ ಕೂಡ ಇರ್ಬೋದು. ಸೊ ಇಲ್ಲಿ ನಾನು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೆಡ್ ಆಫೀಸ್ ಇನ್ ಬ್ಯಾಂಗ್ಳೂರ್, ಹೆಡ್ ಆಫೀಸ್ ಇನ್ ಡೆಲ್ಲಿ, ಇದೆರಡನ್ನೂ ನಾವು ಡಿಸ್ಟಿಂಕ್ಟ್ ಪರ್ಸನ್ ಅಂತ ಕರಿತೀವಿ. ಅದೇ ರೀತಿ ರಿಜಿಸ್ಟರ್ಡ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್, ಮಾಲ್ ಇನ್ ಮುಂಬೈ, ಇದನ್ನು ಕೂಡ ನಾವು ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಸ್ಟಿಂಕ್ಟ್ ಪರ್ಸನ್ ಅಂತ ಕರಿತೀವಿ. ಸೊ ಇವರಿಬ್ಬರ ನಡುವೆ ಆಗುವ ಒಂದು ಸಪ್ಲೈ ಆಫ್ ಗೂಡ್ಸ್ ಸರ್ವಿಸಸ್ ಆಗಿರ್ಬೋದು ವಿತೌಟ್ ಕನ್ಸಿಡರೇಷನ್ ಆಗಿದ್ದಾಗ ಅದನ್ನು ಕೂಡ ನಾವು ಶೆಡ್ಯೂಲ್ 1 ಪ್ಯಾರಾಗ್ರಾಫ್ 2 ಪ್ರಕಾರ ಸ್ಕೋಪ್ ಆಫ್ ಸಪ್ಲೈ ಕೆಳಗಡೆ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟಾಕ್ ಟ್ರಾನ್ಸ್ಫರ್, ಇಲ್ಲ ಅಂತಂದರೆ ಬ್ರಾಂಚ್ ಟ್ರಾನ್ಸ್ಫರ್ ಕ್ವಾಲಿಫೈ ಆಸ್ ಎ ಸಪ್ಲೈ. ಅಂದರೆ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚ್ಗೆ ಸ್ಟಾಕ್ನ ಟ್ರಾನ್ಸ್ಫರ್ ಮಾಡ್ತೀವಿ, ಅಲ್ಲಿ ಕನ್ಸಿಡರೇಷನ್ ಅಂದರೆ ಪೇಮೆಂಟ್ ಏನೂ ಆಗಿರಲ್ಲ, ಬಟ್ ಅದನ್ನು ಕೂಡ ನಾವು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ ಆಸ್ ಪರ್ ಶೆಡ್ಯೂಲ್ 1 ಪ್ಯಾರಾಗ್ರಾಫ್ 2.
ಈಗ ಶೆಡ್ಯೂಲ್ 1 ಅಲ್ಲಿರುವ ಪ್ಯಾರಾಗ್ರಾಫ್ 3 ಅಲ್ಲಿ ಮೆನ್ಷನ್ ಆಗಿರುವ ಆಕ್ಟಿವಿಟಿ ಬಗ್ಗೆ ನೋಡೋಣ. ಸಪ್ಲೈ ಆಫ್ ಗೂಡ್ಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ಆರ್ ಸಪ್ಲೈ ಆಫ್ ಗೂಡ್ಸ್ ಬಿಟ್ವೀನ್ ದ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಅಂತಿದೆ. ಏಜೆಂಟ್ನ ಡಿಫೈನ್ ಮಾಡಿದರೆ GST ಆ್ಯಕ್ಟಲ್ಲಿ ಏಜೆಂಟ್ ಈಸ್ ಎ ಪರ್ಸನ್ ಇನ್ಕ್ಲೂಡಿಂಗ್ ಫ್ಯಾಕ್ಟರ್, ಬ್ರೋಕರ್, ಕಮಿಷನ್ ಏಜೆಂಟ್, ಆಕ್ಷನರಿ, ಮರ್ಕೆಂಟೈಲ್ ಏಜೆಂಟ್ ಬೈ ವಾಟ್ ಎವರ್ ನೇಮ್ ಕಾಲ್ಡ್. ಅಂದರೆ ನೇಮು ಯಾವುದೇ ಆಗಿರ್ಬೋದು, ಬಟ್ ಅವ್ರ ಆಕ್ಟಿವಿಟೀಸ್ ಏನಾಗಿರುತ್ತೆ ಅಂತಂದರೆ ಏಜೆಂಟು ಆನ್ ಬಿಹಾಫ್ ಆಫ್ ದ ಪ್ರಿನ್ಸಿಪಲ್ಗೋಸ್ಕರ ಗೂಡ್ಸ್ನ ಸೇಲ್ ಮಾಡಿರ್ತಾರೆ, ಇಲ್ಲಾಂದರೆ ಗೂಡ್ಸ್ನ ಪರ್ಚೇಸ್ ಮಾಡಿರ್ತಾರೆ, ಇಲ್ಲಾಂದರೆ ಸರ್ವಿಸ್ನ ಕೊಟ್ಟಿರ್ತಾರೆ, ಇಲ್ಲ ಸರ್ವಿಸ್ನ ತೊಗೊಂಡಿರ್ತಾರೆ, ಅವ್ರನ್ನ ನಾವು ಏಜೆಂಟ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಅಂತಂದರೆ ಪ್ರಿನ್ಸಿಪಲ್ ಈಸ್ ಎ ಪರ್ಸನ್ ಆನ್ ಹೂಸ್ ಬಿಹಾಫ್ ದ ಏಜೆಂಟ್ ಕ್ಯಾರೀಸ್ ಆನ್ ದ ಬಿಸ್ನೆಸ್. ಸೊ ನಿಮಗೆ ಅರ್ಥ ಆಗಿರುತ್ತೆ. ಸೊ ಈಗ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ಯಾವಾಗ ನಾವು ಒಬ್ಬ ವ್ಯಕ್ತಿನ ಏಜೆಂಟ್ ಅಂತ ಕರಿತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಕಂಪ್ನಿ ಎ ಏನು ಮಾಡುತ್ತೆ ಅಂತಂದರೆ ಅವ್ರ ಗೂಡ್ಸ್ನ ಮಿಸ್ಟರ್ ವೈಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇದನ್ನು ನೀನು ಮಾರ್ಕೊಂಬಾರಪ್ಪ ಅಂತ ಮಿಸ್ಟರ್ ವೈ ಏನು ಮಾಡ್ತಾನೆ, ಆ ಗೂಡ್ಸ್ನ ಕಸ್ಟಮರ್ಗೆ ಮಾರಬೇಕಾದ್ರೆ ಕಂಪ್ನಿ ಎ ಅಂತ ಹಾಕ್ಬಿಟ್ಟು ಬಿಲ್ ಹಾಕಿ ಕೊಟ್ಟರೆ ಅವಾಗ ಮಿಸ್ಟರ್ ವೈನ ಏಜೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅವನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಈಸ್ ಎ ಪರ್ಸನ್ ಹೂ ಪ್ರೊವೈಡೆಡ್ ದ ಸರ್ವಿಸಸ್ ಫಾರ್ ದ ಕಮಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಒಂದು ಸೇಲ್ ಆಕ್ಟಿವಿಟಿ ಮಾಡೋದಕ್ಕೋಸ್ಕರ ಪರ್ಸನ್ ಅಪಾಯಿಂಟ್ ಮಾಡ್ತೀವಿ ಅಂತ ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಬಟ್ ಅದೇ ಮಿಸ್ಟರ್ ವೈ ಕಸ್ಟಮರ್ಸ್ಗೆ ಗೂಡ್ಸ್ನ ಸೇಲ್ ಮಾಡ್ಬೇಕಾದ್ರೆ ಬಿಲ್ ಹಾಕ್ಬೇಕಾದ್ರೆ ಮಿಸ್ಟರ್ ವೈ ನೇಮಲ್ಲಿ ಬಿಲ್ ಹಾಕಿ ಕೊಟ್ಟಾಗ ಅವಾಗ ಅವನ ನಾವು ಏಜೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ಮಿಸ್ಟರ್ ವೈ ಕಂಪ್ನಿ ಏನು ಹೇಳಿರುತ್ತೆ, ಮಿಸ್ಟರ್ ವೈಗೆ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ನನಗೆ ಈ ಒಂದು ಪ್ರಾಡಕ್ಟ್ ಬೇಕು, ಅದನ್ನು ನೀನು ತಗೋಬಾರಪ್ಪ, ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಬಾರಪ್ಪ ಅಂತ ಹೇಳ್ತೀವಿ. ಆವಾಗ ಸೊ ಮಿಸ್ಟರ್ ವೈ ಬಂದು ಗೂಡ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ಮಿಸ್ಟರ್ ಅಂದರೆ ಕಂಪ್ನಿ ಎ ನೇಮಲ್ಲೇ ಬಿಲ್ ಹಾಕಿಸ್ಕೊಂಡು ತಗೊಬಂದು ಕೊಟ್ಟರೆ ಅವಾಗ ನಾವು ಅವನ ಪ್ರೊಕ್ಯೂರ್ಮೆಂಟ್ ಆಕ್ಟಿವಿಟೀಸ್ನ ಮಾಡೋದಕ್ಕೋಸ್ಕರ ಅಪಾಯಿಂಟ್ ಮಾಡಿರೋ ಪರ್ಸನ್ ಅಂತೀವಿ, ಅವನ ಏಜೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಪರ್ಚೇಸ್ ಮಾಡಬೇಕಾದ್ರೆ ಮಿಸ್ಟರ್ ವೈ ಅವನ ಹೆಸರಲ್ಲಿ ಬಿಲ್ ಹಾಕೊಂಡು ಅದನ್ನು ತಗೊಬಂದು ಮತ್ತೆ ಮಿಸ್ಟರ್ ಇದು ಕಂಪ್ನಿ ಎಗೆ ಕೊಟ್ಟಾಗ ಅವಾಗ ಅವನ ನಾವು ಏಜೆಂಟ್ ಅಂತ ಕರಿತೀವಿ. ಸೊ ವಿತೌಟ್ ಕನ್ಸಿಡರೇಷನು ಇವರಿಬ್ಬರ ನಡುವೆ ಗೂಡ್ಸ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಈ ಆಕ್ಟಿವಿಟಿನ ಕೂಡ ನಾವು ಅಂದರೆ ಏಜೆಂಟ್ ಆಗಿದ್ದಾಗ ಈ ಆಕ್ಟಿವಿಟಿನ ಕೂಡ ನಾವು GST ಕೆಳಗಡೆ ಅಂಡರ್ ದ ಸ್ಕೋಪ್ ಆಫ್ ಸಪ್ಲೈ ಕೆಳಗಡೆ ತಗೊಬರ್ತೀವಿ. ಅದೇ ರೀತಿ ಶೆಡ್ಯೂಲ್ 1 ಪ್ಯಾರಾಗ್ರಾಫ್ 4 ಅಲ್ಲಿ ಯಾವ ಆಕ್ಟಿವಿಟಿ ಮೆನ್ಷನ್ ಆಗಿದೆ ಅಂತಂತಂದರೆ ಇಂಪೋರ್ಟ್ ಆಫ್ ಸರ್ವಿಸಸ್ ಬೈ ಪರ್ಸನ್ ಫ್ರಮ್ ರಿಲೇಟೆಡ್ ಪರ್ಸನ್ ಆರ್ ಎನಿ ಆಫ್ ಇಸ್ ಎಸ್ಟಾಬ್ಲಿಷ್ಮೆಂಟ್ ಔಟ್ಸೈಡ್ ದ ಇಂಡಿಯಾ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಂದು ಬ್ರಾಂಚ್ ಇಂಡಿಯಾದಲ್ಲಿರುತ್ತೆ, ಹೆಡ್ ಆಫೀಸ್ ಬಂದು ಬೇರೆ ಔಟ್ಸೈಡ್ ಇಂಡಿಯಾ ಅಂದರೆ ಅಮೇರಿಕಾ, ಅಲ್ಲಿಂದ ನಾನೊಂದು ಹೆಡ್ ಆಫೀಸಿಂದ ಒಂದು ಸರ್ವಿಸ್ ತೊಗೊತೀನಿ. ಬಟ್ ಹೆಡ್ ಆಫೀಸಿಂದ ಸರ್ವಿಸ್ ತೊಗೊಂಡಾಗ ಕನ್ಸಿಡರೇಷನ್ ಏನು ಪೇಮೆಂಟ್ ಆಗದೆ ಇದ್ದಾಗ ಸೊ ಇನ್ ದ ಕೋರ್ಸ್ ಆ್ಯಂಡ್ ಫರ್ದರೆನ್ಸ್ ಆಫ್ ದ ಬಿಸ್ನೆಸ್ ನನ್ನ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅವರಿಂದ ಒಂದು ಸರ್ವಿಸ್ ತೊಗೊಂಡಿರ್ತೀನಿ. ಸೊ ಈ ಆಕ್ಟಿವಿಟಿನೂ ಕೂಡ ನಾವು ಶೆಡ್ಯೂಲ್ 1 ಪ್ರಕಾರ ಅದನ್ನು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ರಿಲೇಟೆಡ್ ಪರ್ಸನ್ ಅಂದಾಗ ಸೊ ಫಾರ್ ಎಕ್ಸಾಂಪಲ್ ಜಪಾನಲ್ಲಿ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಲಿ ನಾನು ಮೋರ್ ದ್ಯಾನ್ 25% ಆಫ್ ಹೋಲ್ಡಿಂಗ್ ಶೇರ್ನ ಹೋಲ್ಡ್ ಮಾಡ್ತಾ ಇರ್ತೀನಿ. ಆ ಕಂಪ್ನಿಯಿಂದ ಏನೋ ಒಂದು ಸರ್ವಿಸು ಇಲ್ಲ ಗೂಡ್ಸ್ ತೊಗೊಂಡಾಗ ಮತ್ತು ಆ ಒಂದು ಟ್ರಾನ್ಸಾಕ್ಷನ್ ವಿತೌಟ್ ಕನ್ಸಿಡರೇಷನ್ ಆಗಿದ್ದಾಗ ಯೂಶಲಿ GST ಕೆಳಗಡೆ ಬರೋದಿಲ್ಲ, ಬಟ್ ಶೆಡ್ಯೂಲ್ 1 ಪ್ರಕಾರ ಅದನ್ನು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಿಮಗೆ ಶೆಡ್ಯೂಲ್ 1 ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನೇ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.